ಅದೇ ಸರ್ಪದೋಷ ಅನ್ನೋದು ಪ್ರಕೃತಿಯ ನಾಶದಿಂದ ಬರುವಂಥದ್ದು. ಪ್ಲಾನೆಟ್ಸ್ ಕೂಡ ರಾಹು ಕೇತು ಮಧ್ಯದಲ್ಲಿರುತ್ತೆ. ಸೊ ಅದನ್ನ ನೀವೇ ಚೆಕ್ ಮಾಡ್ಬೋದು. ಇದ್ದೇ ಇರ್ತದೆ. ಹಾವನ್ನೇ ಕೊಲ್ಬೇಕು ಅಂತ ಅರ್ಥ ಅಲ್ಲ. ಆಹಾರ, ನಿದ್ರಾ, ಭಯ, ಮೈಥುನ ಅಂತಿದ್ರೆ ಯಾವ ದೋಷವೂ ಇಲ್ಲ. ಯಾಕಂದ್ರೆ ಅದಕ್ಕೆ ಮೇಲೆ ಹೇಳ್ತಾರೆ 3 ವರ್ಗದ ಸಾಧಕರನ್ನು ಹೇಳ್ತಾರೆ. ಪಶು, ಇನ್ನೊಂದು ವೀರ, ಇನ್ನೊಂದು ದೈವ ಅಂತ. ಸ್ವಾಮೀಜಿಗಳು 20,000 ಕೊಡಿನೋ ಮಾಡ್ತೀವಿ, ಕ್ಲಿಯರ್ ಆಗತ್ತ. ಅದು ನಿಜನ ಹೇಗೆ ಕ್ಲಿಯರ್ ಆಗುತ್ತೆ? ಅಲ್ಲ, ನಿಜ ಸುಳ್ಳು ಅಂತಲ್ಲ. ಪರಿಹಾರವನ್ನ 2 ಸಲ ಕಲ್ತು ನನ್ನ ಪ್ಯಾಂಕ್ರಿಯನ್ನ ಸರಿಯಾಗಿ ಕೆಲಸ ಮಾಡೋ ಥರ ಮಾಡಿ, ವ್ಯಾಯಾಮ ಮಾಡಿ, ಸರಿಯಾದ ಊಟವನ್ನು ನಾನು ತಿಂದು ನಾನು ಆ ಇನ್ಸುಲಿನ್ನ ಒಳಗಿಂದ ಉತ್ಪಾದನೆ ಮಾಡಿಕೊಳ್ಳೋದು. ಅದು ನಾನು ಕೊಟ್ಟ ದೀಕ್ಷಾ ಮಾರ್ಗ. ಇನ್ನೊಂದಿದೆ, ಡಾಕ್ಟರ್ ಹತ್ರ ಹೋಗಿ ಇನ್ಸುಲಿನ್ನ ಹೊರಗೆ ಇಂಜೆಕ್ಟ್ ಮಾಡ್ಕೊಳ್ಳೋದು. ಅದು ತಂತ್ರದ ಮೂಲಕ ಪೂಜೆ ಪುನಸ್ಕಾರ ಆ ತಂತ್ರಗಳನ್ನು ಮಾಡಿಕ್ಕೆ ಆ ಪುಣ್ಯದ ಫಲದಿಂದ ಈ ಸಮಸ್ಯೆಯನ್ನು ಹೊರಗೆ ಬರೋದು. 2 ಮಾರ್ಗನೂ ಇದೆ. ಅರ್ಥ ಆಗಿಲ್ಲ? ಇಲ್ಲ, ಇದೆ. ಮಾಡುವ ಕ್ರಮಗಳಿವೆ. ಅದು ಸರಿಯಾಗಿ ಮಾಡಿರ್ಬೇಕು. ಇಬ್ಬರಿಗೂ ಶ್ರದ್ಧೆ ಬೇಕು. ಅರ್ಥ ಆಯ್ತು. ಮಾಡೋರು ಇದ್ದಾರೆ, ಮಾಡಿಸ್ಕೊಳ್ಳೋರು ಇದ್ದಾರೆ ಪೂಜೆಗಳನ್ನು. ಆದರೆ ಇಬ್ಬರಿಗೂ ಅಷ್ಟೇ ಶ್ರದ್ಧೆ ಬೇಕು. ನೀವು ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ ಅಂತ ಅಲ್ಲ, ನಿಮ್ಮ ಇನ್ವಾಲ್ವ್ಮೆಂಟ್ ಬೇಕು. ಇದೆ, ಮಾಡುವ ಕ್ರಮಗಳಿವೆ. ಹೇಗೆ ಹೇಳಿದ್ನಲ್ಲ ನಿಮಗೆ, ನೀವು ವ್ಯಾಯಾಮ ಮಾಡಿ, ವಜ್ರಕ್ರಿಯೆ ಮಾಡಿ, ನಿಮ್ಮದು ಡಿಪ್ರೆಷನ್ ಕಡಿಮೆ ಆಗಿದೆ, ಖುಷಿಯಾಗಿ ಇರುತ್ತಾ ಇದ್ದೀರಿ ಈಗ, ಹೌದಾ? ಇದೊಂದು ಮಾರ್ಗ, ಇದು ಸರಿಯಾದ ಮಾರ್ಗ. ಇನ್ನೊಂದು ಮಾರ್ಗ ಏನಂದರೆ, ನಾನು ಬದಲಾಗೋದಿಲ್ಲ, ನನ್ನ ಆಲೋಚನೆ ಮಾಡ್ಕೊಳ್ಳೋದಿಲ್ಲ, ನನ್ನ ಬದುಕಿನ ಶೈಲಿ ವಿಚಾರಧಾರೆ ಬದಲು ಮಾಡಿಕೊಳ್ಳೋದಿಲ್ಲ, ನನ್ನ ಬದುಕಿನ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಯಾರೋ ಕೊಟ್ಟ ಔಷಧಿಯಿಂದ ನನಗೆ ಡಿಪ್ರೆಷನ್, ಆ್ಯಂಟಿ ಪಿಲ್ ತಗೊಂಡು ಕಡಿಮೆ ಮಾಡ್ಕೊಳ್ಳೋದು. ಅದು ಮ್ಯಾನೇಜ್ಮೆಂಟ್. ಅದು ಮ್ಯಾನೇಜ್ ಮಾಡ್ಬೋದು ಸ್ವಲ್ಪ ಹೊತ್ತು ಅಷ್ಟೇ. ಅದು ಶಾಶ್ವತವಾದ ಪರಿಹಾರ ಅಲ್ಲ. ಅರ್ಥ ಆಗಿಲ್ಲ? ಆದರೆ ಏನು ಮಾಡ್ಬೋದು? ತುಂಬ ಹುಷಾರಿಲ್ಲ, ನಮ್ಮ ಹತ್ರ ಬರ್ತಾರೆ, ತುಂಬ ಜನ ಕೇಳ್ತಾರೆ, ಆಚಾರ್ಯ ಕಡಿಮೆ ಆಗಿದೆ ಬಿಟ್ಬಿಡಲ್ಲ ಮೆಡಿಸನ್ನ ಅಂತ. ನಾನು ಹೇಳ್ತೀನಿ, ಬಿಡಬೇಡಿ, ಇದನ್ನು ಮಾಡ್ತಾ ಇರಿ, ಅದನ್ನು ತಗೊಳ್ತಾ ಇರಿ. ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಏನು ಮಾಡ್ತಾರೆ, ಡೋಸ್ನ ಕಡಿಮೆ ಮಾಡ್ತಾ ಬರ್ತಾರೆ. ನಿಧಾನವಾಗಿ ಡೋಸ್ನ ಕಡಿಮೆ ಮಾಡಿ 1 ದಿವಸ ಔಷಧಿ ಬಿಟ್ಟು ಇದನ್ನು ಕಂಟಿನ್ಯೂ ಮಾಡಿ ಅಂತ. ಸೊ ಸಪೋರ್ಟ್ ಸಿಸ್ಟಮ್ ನಮಗೆ ಬೇಕೇ ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ನಾವೇನು ಅಗಸ್ತ್ಯ ಪೂರೈಸ್ತೀರ? ಇಲ್ಲ ತಾನೆ? ಸೊ ನಮಗೆ ಸಪೋರ್ಟ್ ಸಿಸ್ಟಮ್ ಬೇಕಾಗ್ತದೆ ಕೆಲವು ಟೈಮು. ನಮ್ಮ ಒಳಗೆ ಶಕ್ತಿ ಇದ್ದರೂ ಕೂಡ ನಮಗೆ ನಮ್ಮ ಒಳಗಡೆ ರೋಗ ನಿರೋಧಕ ಶಕ್ತಿ ಇದೆ. ಶೀತ, ನೆಗಡಿ, ಕೆಮ್ಮು, ಜ್ವರ, ತುಂಬ ಹುಷಾರಿದೆ, ಸಣ್ಣ ಹುಷಾರಿಲ್ಲ ಅಂದರೆ ಮನೆಯಲ್ಲೇ ಸಾರು ಮಾಡಿಕೊಂಡು, ಮನೆ ಮದ್ದು ಮಾಡಿಕೊಂಡು ಆರೋಗ್ಯವಾಗಿ 7 ದಿವಸದಲ್ಲಿ ಹುಷಾರಾಗ್ಬೋದು. ಕೆಲವೊಮ್ಮೆ ಅತಿಯಾದ ಆರೋಗ್ಯ ತೊಂದರೆ ಆಗಿ ಇನ್ಫೆಕ್ಷನ್ ಆಗಿದೆ, ಏನು ಮಾಡ್ತೀವಿ, ಔಷಧಿನ ಸ್ವಲ್ಪ ದಿವಸ ತಗೊಳ್ತೀವಿ. ಆ ಥರ ಈ ತಂತ್ರ, ಆಗಮ ಇವೆಲ್ಲವೂ ಕೂಡ ನಮಗೆ ಉಪಶಮನವನ್ನು ಕೊಡುತ್ತೆ. ಅದು ಅದರ ಮೇಲೆ ಡಿಪೆಂಡ್ ಆಗಿದರೆ ಅರ್ಥ ಇಲ್ಲ. ಅದನ್ನು ಬಳಸಿಕೊಂಡು ನಮ್ಮೊಳಗೆ ಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಬೇಕು. ಅದು ಬ್ಯಾಲೆನ್ಸ್ಡ್ ವೇ. ಅದಿಲ್ಲ ಅಂತ ಮೌಢ್ಯ ಅಂತ ಹೇಳೋದು ತಪ್ಪು ಅಲ್ಲ. ಮೂಢರಿದ್ದಾರೆ, ಅದು ಮೌಢ್ಯ ಅಲ್ಲ. ಅದನ್ನು ಮೌಢ್ಯವಾಗಿಯೂ ಮಾಡ್ಬೋದು. ಜಗತ್ತಲ್ಲಿ ಎಲ್ಲವನ್ನೂ ಪ್ರಜ್ಞಾಪೂರ್ವಕವಾಗಿ ಮಾಡ್ಬೋದು, ಮೌಢ್ಯವಾಗಿಯೂ ಮಾಡ್ಬೋದು. ನಾನು ಬುದ್ಧಿವಂತನಾಗಿದ್ದರೆ ಅದು ಪ್ರಜ್ಞಾಪೂರ್ವಕವಾಗಿ ಮಾಡ್ತೀನಿ, ನಾನು ಮೂಢನಾಗಿದ್ದರೆ ಅದನ್ನು ಮೌಢ್ಯವಾಗಿ ಮಾಡ್ತೀನಿ. ಏನರ್ಥ ಆಯ್ತು? ಅರ್ಥ ಆಯ್ತು ಗುರುಜಿ. ಒಂದೇ ಪ್ರಶ್ನೆ ಉತ್ತರ ಸಿಕ್ಕಿದೆ, ಜಗಳ ಪ್ರಶ್ನೆ ಬರ್ತಾ ಇರುತ್ತೆ, ಒಂದಾಗಿರುತ್ತೆ, 2 ಪರಿಹಾರನೇ. ಹಾಂ ಹೇಳಿ, ಯಾರದು? ಸರ್ಪದೋಷ ಅಂತ ಹೇಳ್ತಾರಲ್ಲ, ಅದು ನೀವು ಅವರು ಜಾತಕ ತೆಗೆದ್ಬಿಟ್ಟು ಬೇಕಾದ್ರೆ ಚೆಕ್ ಮಾಡ್ಬೋದು ಏನು ಅಂತ. ಸೊ ಎಲ್ಲ ಪ್ಲಾನೆಟ್ಸ್ ಕೂಡ ರಾಹು ಕೇತು ಮಧ್ಯದಲ್ಲಿರುತ್ತೆ. ಸೊ ಅದನ್ನ ನೀವೇ ಚೆಕ್ ಮಾಡ್ಬೋದು. ರಾಹು ಕೇತು ಮಧ್ಯೆ ಎಲ್ಲ ಗ್ರಹಗಳಿರೋ ಸಮಸ್ಯೆ ಅಲ್ಲ, ಇರೋದು ಗೊತ್ತಾಗ್ಬಿಡ್ತು, ಅದು ಸಮಸ್ಯೆ ಆಗಿರೋದು ಅವ್ರಿಗೆಲ್ಲ. ಪ್ರಾಬ್ಲಮ್ ಹೇಳ್ಬಿಟ್ರು, ಪರಿಹಾರ ನೀವು ಕಟ್ಕೋಬೇಕು. ಅಷ್ಟ ಮಾಡ್ತಾ ಹೋಗಿ, ಗೋ ಸೇವೆ ಮಾಡ್ತಾ ಹೋಗಿ, ಸಾಧ್ಯ ಆದಷ್ಟು ಅಪ್ಪ ಅಮ್ಮನ ಸೇವೆ, ಪಿತೃಗಳ ಸೇವೆ. ಅದೇ ಸರ್ಪದೋಷ ಅನ್ನೋದು ಪ್ರಕೃತಿಯ ನಾಶದಿಂದ ಬರುವಂಥದ್ದು. ಕೇವಲ ಹಾವು ಕೊಳ್ಳೋದ್ರಿಂದ ಸರ್ಪದೋಷ ಬರೋದು ಅಂತಲ್ಲ. ಸರ್ಪದೋಷ ಇಲ್ಲದವ್ರನ್ನ ಹುಡುಕೋದೇ ಕಷ್ಟ ನೀವು. ಯಾಕೆಂದರೆ ಎಲ್ಲಿವರೆಗೆ ಅಂದರೆ, ಸರ್ಪ ಈಗ ಓಡಾಡ್ತಾ ಇರುತ್ತೆ ದಾರಿ ಅಂದ್ಕೊಳ್ಳಿ. ಈಗ ಎಲಿಫೆಂಟ್ ಕಾರಿಡಾರ್ ಅಂತ ಅಲ್ಲಿ ಮಧ್ಯೆ ಮನೆ ಕಟ್ಕೊಂಡು ಬಿಡ್ತಾರೆ ಗೌರ್ಮೆಂಟ್ ಕೊಟ್ಟರು, ಎಲಿಫೆಂಟ್ ಬಿಡುವುದಿಲ್ಲ ಅಲ್ವಾ?
ಅದ್ರದ್ದು ಓಡಾಡೋ ಒಂದು ಜಾಗ ಅಂತ ಇರುತ್ತೆ. ಹಾಗೆ ಸರ್ಪಗಳು ಓಡಾಡುವ ಜಾಗ ಪ್ರಕೃತಿ. ಆ ಪ್ರಕೃತಿಯನ್ನು ನಾವು ಅತಿಕ್ರಮಣ ಮಾಡಿ ನಮ್ಮ ವಾಸ್ತವ್ಯವನ್ನು ಮಾಡಿಕೊಂಡಾಗ ಸರ್ಪದೋಷ ಬಂತು ಅಂತಲೇ ಅರ್ಥ. ಪ್ರಕೃತಿಯ ನಾಶ. ಎಲ್ಲಿ ಸರ್ಪ ಇಲ್ಲ ಆ ಭೂಮಿ ಕೃಷಿ ಭೂಮಿಯಾಗಿ ತುಂಬ ವರ್ಷ ಇರೋದಿಲ್ಲ. ಕೃಷಿ ಭೂಮಿಯಲ್ಲಿ ಸರ್ಪ ಇದ್ದೇ ಇರ್ತದೆ. ಹಾವನ್ನೇ ಕೊಲ್ಲಬೇಕು ಅಂತ ಅರ್ಥ ಅಲ್ಲ. ಹಾಗಾದರೆ ಕೇಳಿ, ಚೈನಾದಲ್ಲಿ ಹಾವನ್ನು ತಿಂತಾರೆ, ಅವ್ರಿಗೆ ಬರೋಣ ಸರ್ಪದೋಷ ಭಯ, ತಿಂದ್ಬಿಡ್ತಾನೆ ಅಂತ. ನೋಡಿ, ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಬದುಕಿನ ಪರ್ಪಸ್ಸು ಆಹಾರ, ನಿದ್ರಾ, ಭಯ, ಮೈಥುನ ಅಂತಿದ್ರೆ ಯಾವ ದೋಷವೂ ಇಲ್ಲ. ಯಾಕಂದರೆ ಅದಕ್ಕಿಂತ ಇನ್ನೊಂದು ದೋಷವೇ ಇಲ್ಲ. ಅದಕ್ಕಿಂತ ಇನ್ನೊಂದು ದೋಷವೇ ಇಲ್ಲ. ಆದ್ದರಿಂದ ಎಲ್ಲ ದೋಷವೂ ಅದರಲ್ಲಿ ಗೌಣ ಆಗಿಬಿಡ್ತದೆ. ನಮ್ಮಲ್ಲಿ ಹೇಳ್ತಾರೆ, 3 ವರ್ಗದ ಸಾಧಕರನ್ನು ಹೇಳ್ತಾರೆ. ಒಂದು ಪಶು, ಇನ್ನೊಂದು ವೀರ, ಇನ್ನೊಂದು ದೈವ ಅಂತ. ಪಶು ಅಂದರೆ ನಿಮಗೆ ವಜ್ರ ಕೈಯಲ್ಲಿ ಪಾಠ ಆಗಿದೆ ಅಲ್ವಾ? ಆಹಾರ, ನಿದ್ರಾ, ಭಯ, ಮೈಥುನ, ಸರ್ವೈವಲ್ಲೇ ಬದುಕು ಅಂತ ಆಗಿ ಬದುಕು. ಅದು ಒಂದು ಇರುವೆ ಮಾಡುತ್ತೆ, ಕಪ್ಪೆ ಮಾಡುತ್ತೆ, ನಾಯಿ ಮರಿ ಮಾಡುತ್ತೆ, ಹಂದಿ ಮರಿ ಮಾಡುತ್ತೆ, ಎಲ್ಲರೂ ಮಾಡ್ತಾರೆ ಅದನ್ನು. ಹುಳ ಉಪಟೆಯೂ ಆ ಥರ ಬದುಕಿ ಹೋಗ್ತದೆ. ನೀವು ಆ ಲೆವೆಲಲ್ಲಿ ಬದುಕ್ತೀರಿ ಅಂದರೆ ಯಾವ ವಿಧಿ ನಿಷೇಧವೂ ನಿಮಗಿಲ್ಲ. ಅದು ತಿನ್ನಬೇಕು, ಇದು ತಿನ್ನಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಇರಬೇಕು, ನೈಟ್ ಎದ್ದಿರಬಾರ್ದು, ಏನೇನೋ ಯಾವ ನಿಯಮವೂ ನಿಮಗಿಲ್ಲ. ಹೇಳ್ತೀನಿ ಕೇಳಿ. ಹೇಗೆ ಪ್ರಾಣಿಗಳಿಗೆ ಯಾವ ನಿಯಮವೂ ಇಲ್ವೋ ನಿಮಗೂ ಯಾವ ನಿಯಮ ಇಲ್ಲ. ಅಷ್ಟು ಸಿಂಪಲ್. ಆದರೆ ಬದುಕು ಅನ್ನೋದು ಕೇವಲ ಸರ್ವೈವಲ್ ಅಲ್ಲ. ಇದಕ್ಕೂ ಮೀರಿ ಒಂದನ್ನು ನಾನು ಬದುಕಬೇಕು ಅಂತ ಯಾರು ಬದುಕ್ತೀರಿ ಅವರನ್ನು ವೀರ ಅಂತ ಕರೀತಾರೆ ತಂತ್ರದಲ್ಲಿ. ವೀರ ಅಂದರೆ ಹೋರಾಟ ಮಾಡ್ತೀವಿ ನಾವು. ಅಷ್ಟು ಸುಲಭನಾ? ಇಂದ್ರಿಯ ಗೆಲ್ಲೋ ಸುಲಭನಾ? ಚಪಲಗಳನ್ನು ಗೆಲ್ಲೋ ಸುಲಭನಾ? ನಿದ್ರೆಯನ್ನು ಗೆಲ್ಲೋ ಸುಲಭನಾ? ಆಹಾರ ಗೆಲ್ಲೋ ಸುಲಭನಾ? ಹಾಗಾಗಿ ಬೇಕಾದು ಖುಷಿ ಕೊಡ್ತದ? ಇಲ್ಲ. ಆದರೆ ಅದನ್ನು ಮೀರಿ ಅವನು ಹೋರಾಡ್ತಾನೆ. ಈ ಅನಿಮಲ್ ಇನ್ಸ್ಟಿಂಕ್ಟಿಂದ, ಪಶು ಸ್ವಭಾವದಿಂದ ಮೇಲ್ ಹೇಳಲಿಕ್ಕೆ ಸರ್ವ ಪ್ರಯತ್ನವನ್ನು ಮಾಡ್ತಾನೆ, ಹೋರಾಡ್ತಾನೆ ಅವನು ವೀರ. ಹೋರಾಡೋನು ಯುದ್ಧ ಭೂಮಿಯಲ್ಲಿ ಕೆಲವೊಮ್ಮೆ ಜೀವವನ್ನು ಕೂಡ ಬಿಡಬೇಕಾಗ್ತದೆ. ಆದರೆ ಹೋರಾಡ್ತಾನೆ. ಈ ಜನ್ಮದಲ್ಲಿ ಗೆದ್ದಿಲ್ಲ ಅಂದರೆ 10 ಜನ್ಮದಲ್ಲಿ ಗೆಲ್ಲುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾನೆ ವೀರ. ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ವೀರ. ಮೂರನೇದು ದೈವ ಅಂತ. ಸಿದ್ಧಿಯನ್ನು ಹೊಂದಿಬಿಟ್ಟಿರ್ತಾರೆ, ಜೀವನ ಮುಕ್ತಿ ಇಂಥ ಅವಸ್ಥೆಗೆ ಮುಟ್ಬಿಟ್ಟಿರ್ತಾರೆ ಸಾಧಕರು. ಅವ್ರಿಗೂ ಯಾವ ನಿಯಮ ಇಲ್ಲ, ಅವ್ರು ಮಾಡಿದ ನಿಯಮ. ಅರ್ಥ ಆಗ್ತಾ ಇದೆ ನಿಮಗೆ? ಈಗ ಹೆಲ್ಮೆಟ್ ಹಾಕೊಂಡು ಹೋಗಬೇಕು, ರೋಡು ಸೈಡ್ ಗಾಡಿ ಫುಟ್ಪಾತಲ್ಲಿ ಓಡಿಸ್ಬಾರ್ದು, ಇದೆಲ್ಲ ರೂಲ್ಸ್ ಯಾರಿಗೆ? ಗಾಡಿ ಓಡಿಸೋರಿಗೆ, ಹೌದಾ? ಅದರಲ್ಲೂ ಕೂಡ ಸ್ಟ್ರೈಟ್ ನೋಡಬೇಕು, ಇಲ್ಲಿ ನೋಡಬೇಕು, ಬ್ಯಾಲೆನ್ಸ್ ಹಿಂಗೆ ಮಾಡ್ಕೊಬೇಕು, ಹಿಂಗೆ ದಾರ ಬಿಡಬಾರ್ದು ಅಂತೆಲ್ಲ ಹೇಳ್ತಾರೆ ನಮಗೆ ಫಸ್ಟಿಗೆ ಡ್ರೈವಿಂಗ್ ಲೈಸೆನ್ಸ್ ಪಾಠ ಮಾಡಬೇಕಾದ್ರೆ, ಹೌದಾ? ಲರ್ನಿಂಗ್ಸ್ಗೆಲ್ಲ ಹೇಳ್ತಾರೆ, ಹೌದಾ? ಅದೇ ಗಾಡಿನೇ ಕಾರೇ ಓಡಿಸಲ್ಲ ಅನ್ನೋರ್ಗೆ ಹೇಳ್ತಾರಾ? ಹೇಳಲ್ಲ. ಹೆಲ್ಮೆಟ್ ಹಾಕೊಂಡು ಹೇಳ್ತಾರೆ ನಡ್ಕೊಂಬಂದವ್ರಿಗೆ, ಇಲ್ಲ ಬೆಂಗಳೂರಲ್ಲಿ ಹಾಕೊಂಡು ಹೋಗ್ಬೇಕು, ಮನೆಗೆ ಹೋಗಲ್ಲ ನೀವು ಅಂದರೆ. ಯಾಕಂದರೆ ಬೆಂಗಳೂರು ಗಾಡಿಗಳು ಫುಟ್ಪಾತಲ್ಲೇ ಇರ್ತದೆ, ನೀವು ರೋಡಲ್ಲಿ ಇರ್ತೀರಿ. ಇಲ್ಲ ಅಂದರೆ ಯಾವ ನಿಯಮ ಇಲ್ಲ. ಹಾಗೆ ಸಂಪೂರ್ಣ ಒಬ್ಬ ಗಾಡಿಯನ್ನು ಓಡಿಸ್ಲಿಕ್ಕೆ ಕಲ್ತು ಬಿಡ್ತಾನೆ ಅನ್ಕೊಳ್ಳಿ, ವೀಲಿಂಗ್ ಮಾಡ್ತಾ ಆ ಲೆವೆಲ್ ಗಾಡಿ, ಅವನಿಗೆ ನಿಯಮ ಇದೆಯಾ? ಅವ್ನು ನೋಡ್ಬೇಕಾ? ಇಲ್ಲ. ಹಾಗೆ ಸಾಧನಾ ಉತ್ತುಂಗಕ್ಕೆ ಹೋದವ್ರಿಗೂ ನಿಯಮ ಇಲ್ಲ, ಸಾಧನೆ ಎಂಟ್ರಿಯೇ ಮಾಡಲ್ಲ ಅನ್ನೋರ್ಗೂ ನಿಯಮ ಇಲ್ಲ. ಈ ನಿಯಮ, ಕಟ್ಟುಪಾಡುಗಳು, ಪುಣ್ಯ ಪಾಪ, ವಿಧಿ ನಿಷೇಧಗಳು, ಆ ದೋಷ ಈ ದೋಷ, ಆ ಪರಿಹಾರ ಈ ಪರಿಹಾರ, ವಜ್ರಕ್ರಿಯೆ, ಇವೆಲ್ಲ ಇರೋದು ಮಧ್ಯಮದಲ್ಲಿದ್ದವರಿಗೆ. ಅರ್ಥ ಆಗ್ತದೆಯಾ? ಅವರಿಗೆ ವಜ್ರಕ್ರಿಯೆ ಇಲ್ಲ, ವಜ್ರಾಯುಧ ತಗೊಂಡು ತಿಂದರೆ ಅದು ಹೊಡೆದೋಗ್ಬಿಡ್ತದೆ. ಕೆಳಗಿದ್ದವರಿಗೆ, ಪಶುತ್ವದಲ್ಲಿದ್ದವರಿಗೆ ಅವ್ರಿಗೆ ಎಚ್ಚರವೇ ಇಲ್ಲ ಬದುಕು. ಅದರಿಂದ ಕಂಪೇರ್ ಮಾಡಲಿಕ್ಕಿಲ್ಲ. ಅವ್ರ ಕಪ್ಪನ್ನು ತಿಂತಾರೆ, ಜೊಲ್ಲೆಯನ್ನು ತಿಂತಾರೆ, ಮೊಸಳೆಯನ್ನು ತಿಂತಾರೆ, ಕುಕ್ಕಡೆಯನ್ನು ತಿಂತಾರೆ. ಸೊ ಸರ್ವೈವಲ್. ಸೊ ಕೇವಲ ಬದುಕು ಸರ್ವೈವಲ್ ಅಂದಾಗ ಯಾವ ನಿಷೇಧವೂ ಇಲ್ಲ. ಏನೂ ಮಾಡಬೇಡಿ, ಅದು ಮಾತ್ರ ಮಾಡಿ.